ದಕ್ಷಿಣ ಶಿವಮೊಗ್ಗ ಕನ್ನಡ ತಂಡ ನೋಡಿ ಲೇಟ್ ಆಗಿದೆ. ಶಿವಮೊಗ್ಗ ತಂಡ ಬಂತು. ಶಿವಮೊಗ್ಗ ತಂಡ ಹೌದಪ್ಪ. ನೆಕ್ಸ್ಟ್ ಮ್ಯಾಚ್ಗೆ ಮಂಡ್ಯ ವಿರುದ್ಧ ಶಿವಮೊಗ್ಗ ಮುಂದಿನ ಪಂದ್ಯ. ಫಸ್ಟ್ ಕಾಲ್ ಮಂಡ್ಯ ವಿರುದ್ಧ ಶಿವಮೊಗ್ಗ. ಎರಡು ತಂಡಗಳಿಗಿದು ಪ್ರಥಮ ಕರೆ ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ.
ಈಗಾಗಲೇ ಅಂಕಣ 1ರಲ್ಲಿ ಹಾಸನ್ ವಿರುದ್ಧ ದಕ್ಷಿಣ ಕನ್ನಡ ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಆರಂಭವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹೈಕೋರ್ಟ್ನ ವಕೀಲರಾಗಿರುವಂತಹ ಶ್ರೀಯುತ ಪ್ರದೀಪ್ ರವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಒಂದು ಕಿರು ಸನ್ಮಾನವನ್ನು ಈ ಒಂದು ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು ಆಗಮಿಸಿದಂತಹ ಹೈಕೋರ್ಟ್ನ ವಕೀಲರಾಗಿರುವಂತಹ ಶ್ರೀಯುತ ಪ್ರದೀಪ್ ರವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಹಾಗೂ ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯೊಂದಿಗೆ ಅವರಿಗೆ ಈ ಒಂದು ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ವೀಕ್ಷಿಸಿದರ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಆರು 3ರಲ್ಲಿ ಪಂದ್ಯ ಸಾಗ್ತಾ ಇದೆ. ದಕ್ಷಿಣ ಕನ್ನಡ ರೈಟ್ ಕವರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ ಮಿಥಿನ್ ಗೌಡ ಸಾಕಷ್ಟು ಪ್ರಯತ್ನ ನಡೀತಾ ಇತ್ತು. ಉತ್ತಮವಾದಂತಹ ಒಂದು ಟ್ಯಾಕಲ್ ಹಾಸನ್ ತಂಡದ ಆಟಗಾರರಿಂದ. ಸೂಪರ್ ಟ್ಯಾಕಲ್ ನೊಂದಿಗೆ ಸ್ಕೋರ್ನ ಲೀಡ್ ಕೂಡ ಇಲ್ಲಿ ಕಡಿಮೆ ಮಾಡಿಕೊಳ್ಳುವಲ್ಲಿ ಹಾಸನ್ ತಂಡದ ಆಟಗಾರರು ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. 7-5 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ ಮಿಥಿನ್ ಗೌಡ ಸಾಕಷ್ಟು ಪ್ರಯತ್ನ ಸ್ಟ್ರಗಲ್ ನಡೀತಾ ಇದೆ. ವಾಟ್ ಅ ಕ್ಯಾಚ್. ಒಬ್ಬ ಡಿಫೆಂಡರ್ ಇಲ್ಲಿ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು ಕೂಡ ನಂತರದಲ್ಲಿ ಇಬ್ಬರು ಆಟಗಾರರು ಸೇರಿ ಮಿಥಿನ್ ಗೌಡ ಅವರನ್ನ ಮತ್ತೊಂದು ಸೂಪರ್ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 8-7 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 9-7.
ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಟ್ವೆಲ್ 8 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ರೈಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರನಿಂದ ಡಬಲ್ ಥೈ ಹೋಲ್ಡ್ ಮೂಲಕ ಇಲ್ಲಿ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಹದಿನಾರು 8ರಲ್ಲಿ ಪಂದ್ಯ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಈಗಾಗಲೇ ಈ ಒಂದು ಅಂತಿಮ ದಿನದ ಪಂದ್ಯಗಳು ಚಾಲನೆಯಲ್ಲಿದೆ. ಮಿಥುನ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. 18-9 18-9 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಹಾಸನ್ ತಂಡದ 18-10 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 8 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ತಂಡ ಇದೆ. ಹಲೋ, ದ ಸೆಕೆಂಡ್ ಕಾಲ್ ಮಂಡ್ಯ ವರ್ಸಸ್ ಶಿವಮೊಗ್ಗ. ಎರಡು ತಂಡಗಳಿಗೆ ಎರಡನೇ ಕರೆ. ಅಭಿಷೇಕ್ ಎಲ್ಲಿದ್ದೀರಾ? ಅಲ್ಲಿದ್ದೀರಾ? ದಕ್ಷಿಣ ಕನ್ನಡ ವಿರುದ್ಧ ಹಾಸನ. ಹಾಫ್ ಟೈಮ್ ಸ್ಕೋರ್ 18-12 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 6 ಅಂಕದ ಅಲ್ಪ ಮುನ್ನಡೆಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಮಿಥುನ್ ಗೌಡ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾರೆ.
19-12ರಲ್ಲಿ ಪಂದ್ಯ 19-12 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. It's 20-13 in favor of ದಕ್ಷಿಣ ಕನ್ನಡ. 7 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಕ್ಷಿಣ ಕನ್ನಡ ತಂಡದ ಮಿತಿನ್ ಗೌಡ ಪ್ರೋ ಕಬಡ್ಡಿಯಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ ಒಂದು ಬೋನಸ್ ಅಂಕದೊಂದಿಗೆ ತಮ್ಮ ತಂಡಕ್ಕೆ ವಾಪಸ್ಸಾಗಿದ್ದಾರೆ. (22-16) in favor of ದಕ್ಷಿಣ ಕನ್ನಡ. ಮಿಥುನ್ ಗೌಡ ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ನಡೆಸಿಕೊಳ್ತಾ ಇದ್ರು. ಡಿಫೆನ್ಸ್ ಭಾಗದಲ್ಲಿ ಹಾಸನ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ. ಹಾಸನ ತಂಡದ ಆಟಗಾರರು ಒಂದು ಲೋನ ಅಂಕವನ್ನು ಪಡೆಯುವುದರ ಮೂಲಕ ಇಲ್ಲಿ ಲೀಡ್ ಅನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. 24-21 24-21 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ಸುಮಂತ್ ನೀಳಕೆದ ಆಟಗಾರ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಆದ್ರೆ ಬಿಗಿಯಾದಂತಹ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ತಂಡದ ಆಟಗಾರರಿಂದ. (25-21) ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಒಂದೊಳ್ಳೆ ಬ್ಯಾಕ್ ಹೋಲ್ಡ್ ಹಾಸನ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರನಿಂದ ಒಂದು ಉತ್ತಮವಾದಂತಹ ಟೈಮಿಂಗ್ ಟ್ಯಾಕಲ್ ಅಂತ ಹೇಳ್ಬೋದು. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. 25-22 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಸಂತು ಹಾಸನ ತಂಡದ ಯುವ ಪ್ರತಿಭೆ.
ಒಂದು ಬೋನಸ್ ಅಂಕದೊಂದಿಗೆ ಅತ್ಯಂತ ವೇಗವಾಗಿ ವಾಪಸ್ ಆದ್ರು ಇಲ್ಲಿ ಮಿಥಿನ್ ಗೌಡ ಅತ್ಯಂತ ವೇಗವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಅಲ್ಲಿ 2 ಅಂಕವನ್ನು ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಈಚ್ 1 ಪಾಯಿಂಟ್ ಅಂತ ಹೇಳಿ ಇಲ್ಲಿ ನೀಡಲಾಗ್ತಾ ಇದೆ. ದಕ್ಷಿಣ ಕನ್ನಡದ ಮಿಥುನ್ ಗೌಡ ಕೂಡ ತಮ್ಮ ವೇಗವನ್ನು ನಿಯಂತ್ರಿಸಲು ವಿಫಲರಾದರು. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 28-24 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಹಾಸನ ತಂಡದ ಆಟಗಾರರು ಸಹ ದ್ವಿತೀಯಾರ್ಧದ ಆರಂಭಿಕ ಹಂತದಿಂದಲೂ ಸಹ ಉತ್ತಮವಾದಂತಹ ಪ್ರದರ್ಶನ ನೀಡುತ್ತಾ ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಪಂದ್ಯದ ಚಿತ್ರಣ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಕನ್ನಡ ವಿರುದ್ಧ ಹಾಸನ ಈ ಪಂದ್ಯದ ಒಂದು ವೀಕ್ಷಣೆಯಲ್ಲೂ ಸಹ ಯುವ ಕಬಡ್ಡಿ ಸೀರೀಸ್ನ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಅಭಿಷೇಕ್ ರವರು ಹಾಗೆ ಶ್ರೀಯುತ ರವಿರಂಜನ್ ರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ. ಮಿಥುನ್ ಗೌಡ 4 ಡಿಫೆನ್ಸ್ ನಡುವೆ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಮಿಥುನ್ ಗೌಡ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ, ಕರೋ ಯಮ್ಮರು. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ವಿಘ್ನೇಶ್ ಶೆಟ್ಟಿ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 32-24 ಪಂದ್ಯ ಸಾಗ್ತಾ ಇದೆ. ದಕ್ಷಿಣ ಕನ್ನಡ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮಂಡ್ಯ ಹಾಗೂ ಶಿವಮೊಗ್ಗ ಗ್ರೌಂಡ್ಗೆ ಬನ್ನಿ. ಪಂದ್ಯ ಮುಕ್ತಾಯವಾಗಲು ಕೆಲವೇ ನಿಮಿಷ ಇದೆ, 1 ನಿಮಿಷ ಇದೆ. ಮಂಡ್ಯ ಹಾಗೂ ಶಿವಮೊಗ್ಗ 2 ತಂಡಗಳಿಗಿದ ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಕುಮಾರ್, ತೀರ್ಪುಗಾರರಾಗಿ ನಂಜೇಶ್ ಗೌಡ ಹಾಗೂ ನರಸಿಂಹಮೂರ್ತಿ, ಸ್ಕೋರರ್ ಸಿದ್ದು, ಅಸಿಸ್ಟೆಂಟ್ ಸ್ಕೋರರ್ ಅಭಿಷೇಕ್ ಹಾಗೂ ಶಂಕರ್ ಸೋಲೊಟ್ಟಿಗಿ, ಥರ್ಡ್ ರೇಡ್ ಪಂಪಾಪತಿ. ಎಲ್ಲ ತೀರ್ಪುಗಾರರು ಕಣಕ್ಕೆ ತೆರಳಿ. ಕುಮಾರ್ ಅವರೇ, ಕರಿ ಹಂಗೆ ಟೀಮ್ನಲ್ಲಿ ಹಲೋ. ಮುಂದಿನ ಪಂದ್ಯ
ದಾವಣಗೆರೆ ವಿರುದ್ಧ ಬ್ಯಾಂಗ್ಳೂರ್ ಅರ್ಬನ್. ದಾವಣಗೆರೆ ವಿರುದ್ಧ ಬ್ಯಾಂಗ್ಳೂರ್ ಅರ್ಬನ್. ಈಗಾಗಲೇ ಅಂಕಣ 1ರಲ್ಲಿ ನಡೆದಂತಹ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಹಾಸನ. ದಕ್ಷಿಣ ಕನ್ನಡ ಜಿಲ್ಲಾ ತಂಡ 10 ಅಂಕದ ಅಂತರದೊಂದಿಗೆ ವಿಜಯಶಾಲಿಯಾಗಿ